ಅವ್ವ ಐಕ್ಲಲ್ಲವ ಅದೆಲ್ಲೋ ಆಡ್ತಾ ಇದ್ದಾವೇನೋ ಕಣ್ಮಗ್ನೆ ಆಚೆಲ್ಲ ಆಡ್ತಾ ಇರಬೇಕು. ನಡಿಯವ್ವ ಊಟ ಮಾಡು ಇಕ್ಕ ಬರೋಣ. ಬೇಡ ಬೇಡ ಅಲ್ಲಿ ಕ್ಯಾಸತ್ತ ಊಟ ಮಾಡಿದೆ ಕೋಳಿ ಸಾಂಬಾರು ಮಾಡಿದ್ರು ಊಟ ಮಾಡ್ಬೇಕದ್ ಬಿಡು. ಐಕ್ಲೆಲ್ಲ ಒಂಚೂರು ಅಂಗಡಿ ಕರ್ಕೊಂಡೋಗಿ ತಿಂಡಿ ತಕೊಡೋದ ಅಂದ್ರೆ ಅಯ್ಯೋ ಅಂಗಡಿ ತಿಂಡಿ ತಿನ್ಸ್ಬೇಡ ಅಂದ್ರೂ ಕೇಳಕ್ಕಿಲ್ವಲ್ಲ ನೀನು. ಬೇಡ ಕಣ್ಮಗ್ನೆ ಅಂಗಡಿ ತಿಂಡಿಯೇ ಜಾಸ್ತಿ ತಿನ್ಸ್ಬೇಡ್ದು, ಹಂಗೆ ಗೊತ್ತಾಗಕ್ಕಿಲ್ವಾ ನಿನಗೆ ಸಾಟಿಗುವೆ. ಅಯ್ಯೋ ಹಣ್ಣು ಹಂಪ್ಲು ತಂದು ಮುಡ್ಗು ತಿನ್ಲಿ, ಅಚ್ಚುಕಟ್ಟಾಗ ಹಣ್ಣು ತಿನ್ಬೇಕು ಕಣಪ್ಪ. ಸರಿ ಬಿಡಜ್ಜಿ ಆಯ್ತು ತಂದು ಮಾಡ್ತೀನಿ ಬಿಡು. ಕೆಲ್ಸದಿಂದ ಬಂದಪ್ಪ ಕನಕ ಬಂದೆ. ಎಲ್ಲೋಗಿದ್ದವ ನೀನು? ಎಲ್ಲೋಗಿದ್ದೆ? ಮನೆ ಬಂದಿದೆ ಇತ್ತಿಲ್ವಲ್ಲ. ವಾಲ್ತಕ್ ಹೋಗಿದೆ ಕಣಮ್ಮ, ವಾಲ್ತಕ್ ಹೋಗಿದ್ದೆ. ನುಗ್ಗೆಕಾಯಿ ತಂದಿನಿ ಇಸ್ಕೋ. ನುಗ್ಗೆಕಾಯಿ ಕುಯ್ಕ ಬಂದ ಕೊಡು, ಹೆಸ್ರಿಗೆ ಹಾಕ್ಬಿಟ್ಟು ಮಾಡ್ತೀನಿ. ನುಗ್ಗೆಕಾಯಿ ಅಂದರೆ ಐಕ್ಳು ಹೊಸಿ ತಿನ್ನಕ್ಕಿಲ್ಲ, ಚಂದನ ತಿಂತವೆ. ತಿನ್ಲಿ ಸುಮ್ಕಿರಮ್ಮ ಮಗ. ಒಂದು ಮಾತು ಕೇಳ್ಬೇಕಾಗಿತ್ತು ನಿನ್ನ. ನೆನ್ನೆ ದಿವಸ ಹೇಳೋದನ್ಕ ಮರ್ತ್ಕೊಬಿಟ್ಟೆ ಕಣಪ್ಪ. ಏನಕ್ಕ ಅದೇನು ಹೇಳಿ? ಹೊನ್ನಳ್ಳಿಲಿ ಮಗ ಒಂದು ಹೆಣ್ಣಿದ್ದದಂತೆ, ಚೆನ್ನಾಗಿದ್ದದಂತೆ ಹೆಣ್ಣು. ಅದಕ್ಕೆ ಒಂಚೂರು ವಯಸ್ಸಾಗ್ಬಿಟ್ಟಿದಂತೆ ಸುಮಾರಾಗಿ. ಯಾರು ತರಕ್ಕೆ ಬಂದಿಲ್ವಂತೆ. ದೊಡ್ಡದಾಗ 5-6 ವರ್ಷ ಆಗಿದ್ದದಂತೆ. ಅದಕ್ಕೆ ಎಲ್ಲರೇ ಒಂದು ಗಂಡ ನೋಡಬೇಕಾಗಿತ್ತು ಅಂದ್ಬಿಟ್ಟು ಹಂಗಾಗಿ ಅಂದರು. ನೋಡೋಕೆ ಲಕ್ಷಣವಾಗೋದೇ ಅದೇನೋ. ಅದಕ್ಕೆ ನಿನಗೆ ತೋರ್ಸಮ್ಮ ಅನ್ಕೊಂಡು ಹಿಂಗೆ 2 ಮಕ್ಳವೆ ಎಡ್ತಿ ಬಿಟ್ಟು ಓಡೋಗಳೆ ಅಂತ ಎಲ್ಲ ಹೇಳ್ದೆ. ಹಂಗಂದಿದ್ಕೆ ಆಯಿತು, ಬೇಕಾರೆ ನಾವು ಮಾಡ್ತೀವಿ ಅಂತ ಅಂದವ್ರಿಯಪ್ಪ. ನೀನು ಕೇಳೋದು ಅಂದ್ಬಿಟ್ಟು ಕಣ್ಮಗ. ತಾಯಮ್ಮ ನನಗೆ ಹೇಳಿಲ್ವಲ್ಲ ನೀನು ಈ ವಿಷಯ, ನನಗೆ ಗೊತ್ತಿಲ್ವಲ್ಲವ. ಅಯ್ಯೋ ಹೇಳಿಲ್ಲ ಸುಮ್ಕೆ ಅವನಿಗೆ ಕೇಳೋದು ಅನ್ಕೊಂಡು ನೆನೆಸಿ ಬಂದೆ. ಇಲ್ಲಿ ಯಾರೋ ಕುಂತಿದ್ರಲ್ಲ ಯಾರ್ಯಾರೋ ಹೇಳ್ಬೇಡ್ದು ಅಂದ್ಬಿಟ್ಟು ಹೊಂಟೋದೆ. ಇನ್ನು ರಾತ್ರಿಗೆ ಮಳೆ ಹಿಡ್ಕೊಬಿಡ್ತಾರ ಬರೋದ ಅಂದ್ಬಿಟ್ಟು ಏನು ಹೊಸಿ ಮಾಡೋಯ್ತಾ. ನಮ್ಮನೆ ಬೇರೆ ಏನು ಸೋರ್ತದೆ ಕಣಮ್ಮ ಅಂತವು ಹಂಚೊಡ್ದಾಗ್ಬಿಟ್ಟು ಏನು ಹೊಸಿ ಸೋರಕ್ಕಿಲ್ಲ. ಆ ಬೋಸಿಗೆ ಮುಡಿಕೊಂಡು ಏನು ದೊಡ್ಡನೇ ನಲ್ಲಿ ನೀರು ಬರೋಕ್ಕಿಲ್ವ, ಹಂಗೆ ನೀರು ಬೀಳ್ತದೆ. ಅದಕ್ಕೆ ಬೋಸಿ ಮಡಿಕೊಂಡು ಎಲ್ಲ ಸೋರು ಹೋಯ್ತಿದ್ದು, ಯಾರನ್ನ ತೋಡಿ ಆಚೆ ಚಿಲ್ಲದೆ ಆಯಿತು. ಏನು ಮಳೆ ಆಪಾಟಿ ಹೋಯ್ತಲ್ಲ. ಅದಕ್ಕೆ ಕಣಮ್ಮ ಹೆಂಗೆ ಮಾಡೋದು ಮಗ? ಅಯ್ಯಪ್ಪ ಇದೇ ನಿಂಗೆ ಮದುವೆ ಸುದ್ದಿನೇ ಎತ್ಬಿಡಕನಕ. ನನಗೆ ಮದುವೆ ಅಂದರೆ ಇದ್ರಕ್ಕಾಗ್ಬಿಟ್ಟದ ನನಗೆ. ಈ ತೊಡಗಾಲ್ ಬಡ್ಡಿ ಇವಳು 2 ಮಕ್ಳು ಬಿಟ್ಟೆ ಓಡೋದ್ಲಲ್ಲ ಇವಳು. ಇನ್ನೊಬ್ಳು ಬರೋಳು ಚೆನ್ನಾಗಿರ್ತಾಳೆ, ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾಳೆ ಅಂತ ನಾನು ಹೆಂಗೆ ನಂಬನೆ. ಅದಂತ ನನ್ನ ಕನ್ಸು ಮನ್ಸಲು ಇನ್ನೊಂದು ಮದುವೆ ಬಗ್ಗೆ ನಾನು ಯತ್ನೇ ಮಾಡಿಲ್ಲ. ಬೇಡ ನನ್ನ ಮಕ್ಕಳು ನಾನು ಇರಾಗಂಟ ಅಚ್ಚುಕಟ್ಟಾಗಿ ಸಾಕಬೇಕು. ಅಷ್ಟು ಬಿಟ್ರೆ ನನಗೆ ಮದುವೆಗಿದ್ವಿ ಸುದ್ದಿನೇ ಬೇಡ ಕಣಮ್ಮ. ಈಗ ಏನು ಕಮ್ಮಿ ಆಗಿದೆ ನನಗೆ ಏನು. ಈಗ ನಾನು ತಂದಾಗ್ತೀನಿ, ನಮ್ಮ ಅಮ್ಮ ಅಡುಗೆ ಮಾಡ್ಕೊಡ್ತದೆ, ಮಕ್ಕಳನ್ನ ಅಚ್ಚುಕಟ್ಟಾಗಿ ನೋಡ್ಕೊತದೆ. ನನಗೆ ಅಷ್ಟು ಸಾಕು. ಇನ್ನೊಬ್ಳು ಬಂದು ಅವಳು ಕೈಲಿ ಬಾಯಿಲಿ ಮಾತಾಡೋದು, ಒದ್ದೆಯೋದು ಬದಿಯೋದು, ಮಕ್ಕಳಿಗೆ ಹೊಡೆಯೋದು, ಇದೆಲ್ಲ ನನ್ನ ಕಣ್ಣೆಲ್ಲ ನೋಡೋಕ್ಕೂ ಹಾಕಿಲ್ಲ. ಅಯ್ಯೋ ಮಗ, ಯಾವಳ ಒಬ್ಳು ಕಿತ್ತೋದ್ಬಿಟ್ಟು ಹಂಗಿರ್ತಾಳೆ ಅಂದ್ರೆ ಎಲ್ಲರೂ ಹಂಗಿದ್ದಾರೆ ಮಗ. ಇದಕ್ಕೆ ನೀನು ಹಿಂಗೆ ಬೇಜಾರು ಮಾಡ್ಕೊಂಡಿಗೆ ನೀನು ತಲೆಗೆಡ್ಸ್ಕೊಬಿಡಕ್ಕ ಮಗ. ಒಳ್ಳೇದಾಯ್ತದೆ ನಾನು ಹೇಳೋದು ಕೇಳು. ಒಳ್ಳೆ ಹೆಣ್ಣು. ನಾವೇನು ಕುಟ್ಲು ಮಾತಾಡ್ಕೊ ಬಂದೆ. ಹಿಂಗೆ 2 ಮಕ್ಳು ಬೇಕಾ ನಾವು ಬಿಟ್ಟು ಹೊಂಟೋಗಳೆ ತೊಡಗಲಿ ಅಂದಿದ್ದಕ್ಕೆ ಬೇಜಾರು ಮಾಡ್ಕೊತಿತ್ತು ಅಪ್ಪ. ನಾನು ಕೇಳು ನನ್ನ ಮಾತಾ. ಸುಮ್ಮನೆ ನೀನು ಮದುವೆ ಆಗೋದು ಕಲಿಯಪ್ಪ. ಮದುವೆ ಆಗು ನೀನು, ಅಚ್ಚುಕಟ್ಟಾಗಿ ನೋಡ್ಕೊ. ಅಚ್ಚುಕಟ್ಟಾಗಿ ಚೆನ್ನಾಗೋದೆ ಹೆಣ್ಣು, ಏನೂ ಆಗಿಲ್ಲ, ಚೆನ್ನಾಗದೆ ಕತೆ. ಮಾಡ್ಕೊ ಮಗ, ಮದುವೆ ಮಾಡ್ಕೊ. ಹತ್ಕೊಂಡು ಬಾಳ್ಕೊಟ್ಟಂಗೆ ಆಯ್ತದೆ. ನಿನಗೂ ಒಂದು ಜೀವನಗೆ ಆಸರೆ ಆಯ್ತದೆ. ಮಕ್ಳಿಗೆ ತಾಯಿ ಪ್ರೀತಿ ಬೇಡವ ಮಗ. ನಿಮ್ಮಮ್ಮ ಎಷ್ಟು ಇಸ್ಕೊಂತಿದ್ದಾಳು? ನಿಮ್ಮಮ್ಮ ಇವತ್ತು ಅದನ್ನೇ ಹೇಳ್ತಾಳೆ. ಏನೋ ಸತ್ ಮೇಲೆ ಏನು ಮಾಡ್ಕೊಂಡಾನೋ ಅಂತ ಕುರಿಕೊಂಡು ಸಾಯ್ತಾಳೆ. ಹಂಗೆ ಅಮ್ಮನ ಕುರುಗಿಸ್ಬೇಡ ನೀನು. ನನ್ನ ಮಾತು ಕೇಳು, ನೀನು ಒಪ್ಕೊಂಡು ಮದುವೆ ಆಗಪ್ಪ ನೀನು. ಆಗು ಮದುವೆ. ಅಯ್ಯೋ ಎಲ್ಲ ಯಾವಳ ಒಬ್ಳು ಹಂಗಿರ್ತಾಳೆ ಅಂದರೆ ಎಲ್ಲ ಹಂಗಿರಕ್ಕಿಲ್ಲ. ಆ ಮಕ್ಳು ತಾಯಿ ಪ್ರೀತಿ ಬೇಡವಾ? ನೋಡ್ಕೊತಾಳೆ, ಹೇಳಿವ್ನಿ ಕತೆ ಒಳ್ಳೆ ಎಣ್ಣೆ ಅದು ಪಾಪ. ಮಾಡ್ಕೊ ಮಗ. ಅಯ್ಯೋ ಅಪ್ಪ, ಆ ಮದುವೆಗಿದ್ದೆ ಸುದ್ದಿನೇ ಬೇಡಿ ನನಗೆ. ಮದುವೆ ಸುದ್ದಿ ಎತ್ತನೇ ಬೇಡಿ ಅನ್ಕೊಟ್ಟೆ. ಅಯ್ಯಪ್ಪ ಅನ್ಬೋಸಿ ಸಾಕಾಗಿವ್ನಿ. ಮದುವೆ ಆಗಿ ಭಾಳ ಅನ್ಬೋಸ್ಬಿಟ್ಟಿನಿ. ಸವಾಸವೇ ಬೇಡ ನನಗೆ. ನನ್ನ ಮಕ್ಕಳು ನೋಡ್ಕೋಬೇಕು, ನಮ್ಮ ಅಮ್ಮನ ನೋಡ್ಕೋಬೇಕು, ನನಗೆ ಅಷ್ಟೇ ಸಾಕು ನನಗೆ. ನಮ್ಮಮ್ಮ ಇರಾಗಂಟ ನೋಡ್ಕೊಳ್ಳಿ, ನಮ್ಮಮ್ಮ ಮಾಡಿ ಸತ್ತಿರಾಗಂಟ ಮಾಡಲಿ. ಇಲ್ಲ ನಾನೇ ಮಾಡ್ತೀನಿ. ಅಲ್ಲೂ ಬೆಳಿಕೊಂಡು ತೊಳ್ಕೊಂಡು ಬಟ್ಟೆ ಹಾಕೊಂಡು ನಾನೇ ಮಾಡ್ತೀನಿ ಹೊರ್ತು ನನಗೆ ಯಾವ ಸವಾಸನೂ ಬೇಡ. ಸುಮ್ಮನಿರಿ. ಅದ್ಯಾಕ್ಲಪ್ಪ ಅದ್ಯಾಕೆದ್ದೆ? ಅವ ಅಕ್ಕ ಮಾತಾಡ್ತಾ ಇಲ್ವಾ? ಹಿಂಗೆ ಎದ್ದು ನಿಂತ್ಕೊಬಿಟ್ಟಲ್ಲ ನೀನು. ಬುಟ್ಟಾಕ್ ಮೂಗ ಹೇಳಿ ನೀನು. ಒಳ್ಳೆ ಚಂದಾಗ ಆಡ್ತೀಯ ಕಣ. ಅವ ಅಕ್ಕ ಮಾತಾಡ್ತದೆ ಹಿಂಗೆ ಎದ್ದಲ್ಲ ನೀನು. ಸರಿಯಾ ಬುದ್ಧಿ ಕಲ್ತಿರೋದು ನೀನು. ಮಗ ನನ್ನ ಮಾತು ಕೇಳು, ಕೂತ್ಕಲ್ಲ. ಸುಮ್ಮನಿರು. ಅದೇನು ಕಾಪಿ ಗಿಪಿ ಕಾಯಿಸ್ಕೊಡು ಕುಡಿಲಿ. ಕೂತ್ಕೊ ಮಗ. ಇದೇ ಕಪ್ಪ ಹಿಂಗೆ ಎದ್ಬಿಟ್ಟೆ ನೀನು. ಸಿಕ್ಕಿಲ್ಲ ಕೂತ್ಕೊತೀನಿ, ಆಗದ ಸಿಕ್ಕಿಲ್ಲ. ಇಲ್ಲ ಅಲ್ಲ ಇಕ್ಳಿಗೊಂಚೂರು ತಿಂಡಿ ತಕೊಡ್ತೀನಿ. ಆಟ ಆಡ್ತಿದ್ದಾವಂತೆ. ಅಯ್ಯೋ ನೋಡವ, ಹಿಂಗೆ ಕಣವ ಮದುವೆ ಸುದ್ದಿ ಹತ್ರ ಆಗೋಕ್ಕಿಲ್ಲ. ಆ ತೊಡಗಾಲಿ ಹೆಂಗೆ ಮಾಡ್ಬಿಟ್ಲು ಅಂತ ಎಲ್ಲ ಅದೇ ಬುದ್ಧಿ ಕಲ್ತಾರ. ಅಯ್ಯೋ ನೋಡಿ ಹಿಂಗೆ ಹೊಟ್ಟೆ ಉರಿಸ್ತವೆ. ಅಯ್ಯೋ ಏನೋ ಒಂದು ಒಳ್ಳೇದಾಯ್ತದೆ ಅಂದ್ಬಿಟ್ಟು ನಾನು ಬೆಂಗೆ ಎಲ್ಲ ಕುಣಿಸ್ಕೊಂಡು ಹೇಳ್ದೆ ವೈತರ್ಕಿತ್ತಾರೆ ಹಿಂಗೆ ಆಗದೆ ಅಂತ ಕಣಮ್ಮ. ನೋಡ್ದ ಕನ್ಕರ್ಗಮ್ಮ ಎಲ್ಲ ಒಂದೇ ಸಮಯ ಇರಕ್ಕಿಲ್ಲ. ಹೆಂಗೆ ಹೊಚ್ಕಟ್ಟಾಗಿ ಇವನು ಮದುವೆ ಆಗ್ಬಿಟ್ಟು ಅವೇನ ಚೆನ್ನಾಗಿ ನೋಡ್ಕೊಬಿಟ್ರೆ ಅವಳು ಮಕ್ಕಳು ಅಂತ ಪ್ರೀತಿನ ನೋಡ್ಕೊತಾಳೆ. ಸುಮ್ಮನೆ ಮಾಡ್ಕೊಂಡ್ರೆ ಹಾಕಿಲ್ವಾ? ಇವ್ ನೋಡಿದ್ರೆ ಹಿಂಗೆ ಮನ್ಸನ್ನೇ ಕೊಡಕ್ಕಿಲ್ವಲ್ಲಮ್ಮ. ಹೆಂಗೆ ಮಾಡೋದು ಅವ್ವ? ಸುಮ್ಮನೀರು. ಈಗ ಅವನಿಗೆ ಮನ್ಸು ಗಾಯ ಆಗದೆ ಅವ್ವ. ಅವನ್ನ ನಾವು ದೂರಂಗಿಲ್ಲ. ಅವನು ಏರ್ತಿ ಕುಡಿದ್ರು ತಾಯಮ್ಮ ಹಂಗೆ ತಂದಾಕನು ಕಣವ. ಅವಳು ಕೇಳಿದ್ನೆ ಏನು ಕೇಳ್ತಾಳೋ ಏನು ಬಿಡ್ತಾಳೋ ಎಲ್ಲನೂ ತಂದು ಕೊಡೋನು 3 ಕುಡ್ದು ಬಿಡೋನು. ಕುಡ್ದು ಬಿಟ್ರೆ ಮುಂದೆ ಕಾಲ್ ಕೆರ್ಕೊಂಡು ಅವಳೇ ಜಗಳಕ್ಕೆ ಹೋಗ್ಬಿಡೋದು.
ಆಮೇಲೆ ಮಾಡ್ತಾ ಬರ್ತಾ ಅನ್ನೋದು ಹಿಂಗೆ ಮಾಡ್ಕೊ ಬಂದ್ಲವ್ವ. ಇವನು ನನ್ನ ಮಗನ ಅಲ್ಲಿ ನಾಡಿ ಆಗಿತ್ತಿಲ್ಲ ತಂದಾಗ್ತಿದ್ದ ಅಚ್ಚುಕಟ್ಟಾಗಿ ತಂದ್ಕೊಟ್ರುವೆ ನೆಮ್ಮದಿ ಕೊಡ್ತಿತ್ತಿಲ್ಲ ವೈದ್ಯನ್ಗೆ. ಹಂಗೆ ಮಾಡಿ ತೊಡಗಲಿ ಅವಳೇನೋ ಓಡೋದ್ಲು ಅವ್ವ. ಈ ನನ್ನ ಮಗ ಒಪ್ಪನೆ ಒಲ್ಲಕ್ಕಂತಾಯಮ್ಮ ಮದುವೆ ಸುದ್ದಿ ಹತ್ರ ಸಾಕು ಮಾರೋದ ದೂರಕ್ಕೂ ಓಡ್ತಾನೆ. ಏನು ಮಾಡೋದವ್ವ ನಿಜಕ್ಕೂ ಭಾಳ ಬೇಜಾರಾಗ್ಬಿಟ್ಟದೆ ನನಗೆ. ನಾನಿರೋ ಗಂಟ ಹೆಂಗೋ ಸರಿ, ನಾನು ಸತ್ತ ಮೇಲೆ ಹೆಂಗೆ ಮಾಡ್ಕೊಂಡನು ಏನು ಎತ್ತು ಅಂತ ಅದೇ ಒಂದು ಯತ್ನೆ ಆಗ್ಬಿಟ್ಟದೆ ಕಣವ ನನಗಂತೂ. ಅದೇ ಒಂದು ಯತ್ನೆ ಆಗೋಗದೆ. ಈ ನನ್ನ ಮಗ ನೋಡಿದ್ರೆ ಮದುವೆ ಸುದ್ದಿ ಎತ್ತರೆ ಮಾರು ದೂರ ಓಡ್ತಾನೆ. ಏನು ಮಾಡಿಯೇ ಕರ್ಗಮ್ಮ ಹೇಳಕ್ಕಾಯ್ತು ಸುಮ್ಕಿರು, ಹೇಳಕ್ಕಾಯ್ತು ನಿನ್ನ ತಲೆಗೆಡ್ಸ್ಕೊಬೇಡ. ನೋಡ ಸುಮ್ಕಿರು ನೀನು ಹೇಳಮ್ಮ, ನೀನು ಓದ್ಕೊಂಡು ಕರ್ಕೊಂಡು ಹೇಳು ನೋಡದ ಏನೋ ಒಂದು ಒಳ್ಳೇದಾಗಲಿ, ಒಂದು ಮನೆಯಾಗ ಮನ್ಕಾಲ ಕಟ್ಲಿ. ನೀನು ಎಷ್ಟು ದಿಸ್ಕಂಟಂತ ಬೇಯಿಸ್ಕೊಂಡು ಕುತ್ಕೊಂಡಿಯೇ ನೀನು ಆದದ ನಿನ್ನ ಕೈಲಿ. ನೀರು ಹೊತ್ಕೊಂಡು ನೀರು ಹೊತ್ಕೊಂಡು ಕಾಲು ಜಾರೆ ಬಿಟ್ಟೆ ಬಿದ್ದೆ ಬಿಟ್ಟೆ ಇರೋ ಹೆಚ್ಚು ಕಮ್ಮಿ ಆಯಿತು. ಯಾರು ಹೊಣೆ ಯಾರಮ್ಮ ಹೊಣೆ ಹುಸಿ ಹೇಳಮ್ಮ, ನೀನು ಹೊತ್ಕೊಂಡು ಕರ್ಕೊಂಡು ಹೇಳು ಒಪ್ಕೊತಾನೆ. ಅಯ್ಯೋ ಅದೇ ಕಂತಾಯಮ್ಮ ನನಗೆ ಆಗಕ್ಕೇಳು ಕೆಲಸ, ನನಗೆ ಆಗಕ್ಕಿಲ್ಲ. ಅದನ್ನೇ ಯತ್ನೆ ಮಾಡ್ತೀನಿ. ಏನಾರೇ ಹೆಚ್ಚು ಕಮ್ಮಿ ಆಗಿ ಜಾರಿ ಗೀರಿ ಬಿದ್ದುಬಿಟ್ರೆ ಯಾರು ಹೊಣೆ ಅಂತ ಅದೇ ಒಂದು ಯತ್ನೆ ನನಗೆ ತಾಯಮ್ಮ. ಏನು ಮಾಡಿಯವ್ವ ಇವು ನೋಡಿದ್ರೆ ಹೇಳಿದ ಮಾತನ್ನೇ ಕೇಳಕ್ಕಿಲ್ಲ. ನೋಡದ ಮಾತಾಡ್ಬಿಟ್ಟು ನನಗೆ ಯಾತ್ಗೂ ಹೇಳು, ನಾನು ಅವ್ರಿಗೆ ಹೇಳ್ಬೇಕಲ್ಲ. ಆಯಿತು ಕಣವ ಆಯಿತು, ನಾನು ಅವ್ನು ಬಂದ್ಮೇಲೆ ಕೂತ್ಕೊಂಡು ಮಾತಾಡ್ಬಿಟ್ಟು ಯಾಕೂ ನೀನು ಮನೆ ತಕ್ಕೆ ಬತ್ತೀನಿ ನಾನು. ಇಲ್ಲ ಅನ್ನೋದಕ್ಕೆ ಆಯ್ತಾ. ನೋಡು ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಹೆಣ್ಗಳು ಸಿಗ್ತಿಲ್ಲಮ್ಮ, ಭಾಳ ಕಷ್ಟ ಹೆಣ್ಣು ಹುಡ್ಕೋದು. ಅದು ಎರಡನೇ ಸಂಬಂಧಕ್ಕೆ ಯಾರೇನು ಕೊಡೋಕೆ ಒಪ್ಕೊಂಡರು ಏನೋ ಒಪ್ಕೊಂಡಿರೋ ನೀನು ಅದೃಷ್ಟ ಅನ್ಕೋ. ಹೆಂಗಾರು ಮಾಡಿ ಒಪ್ಸ್ಬಿಟ್ಟು ಗಂಟಾಕತ್ ಕಲಿ ನೀನು ಸುಮ್ಮನೆ ತಗೆ ಒಂದು ಒಳ್ಳೇದಾಗಲಿ. ಇವನು ಎಷ್ಟು ದಿವಸ ಅಂತ ಒಂಟಿಯಾಗಿದ್ದಾನು, ಅವನಿಗೂ ಏನು ವಯಸ್ಸು ಏನು ಮುದುಕ್ನ ಇನ್ನೂ ಮುಗ್ದೋಯ್ತಾಲೆ, ಇನ್ನೇನು ಹೋಯ್ತಾನೆ ಕಣೋ ಅನ್ನಂಗಿದ್ದದ. ಅವ್ನಿಗೆ ಬೆನ್ನುದ್ ನೀರು ಯಾರಮ್ಮ, ಕಷ್ಟ ಸುಖ ನೋಡೋರು ಯಾರಮ್ಮ. ನೋಡೋದೇನು ಒಪ್ಸು ಪಾಪ, ನನಗೆ ಬೇಜಾರಾಯ್ತದೆ ನಿನ್ನ ಕಷ್ಟ ನೋಡೋಕ್ಕೆ. ಅದಕ್ಕೆ ನಮಗೇನವ ನಾವೇನು ತಾವೇನು ಕಮಿಷನ್ ಇಸ್ಕೊಂಡಿದ್ದಾನ ಏನು ಅಕ್ಕಪಕ್ಕದಲ್ಲಿ ಪಾಪ ನಮ್ಮ ಕಷ್ಟ ಸುಖಕ್ಕೆ ನೀವು ಆಯ್ತೀರಿ ಅನ್ಕೊಂಡು ಅದನ್ನ ಆಸೆ ಮಾಡ್ತೀನಿ. ಎದ್ದೆ ಹೊಂಟೋದ್ನಲ್ಲ ನೋಡು, ಯಾವ್ದಕ್ಕೂ ಮಾತಾಡ್ಬಿಟ್ಟು ನಿಮ್ಮ ಮಗನ ಜೊತೆ ನನಗೆ ಹೇಳಮ್ಮ. ಆಯಿತು ಕಣವ, ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ಸುಮ್ಮನೆ ಮಗಳೇ, ಹೇಳ್ತೀನಿ ಸುಮ್ಮನೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.